ನೆಲಮಂಗಲದಲ್ಲಿ ಇದ್ದಕ್ಕಿದ್ದಂತೆ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹೆದ್ದಾರಿ 48 ಬೇಗೂರು ಬಳಿ ಸಾಲಾಗಿ ನಿಂತ ವಾಹನಗಳು. ಬೆಂಗಳೂರಿನಿಂದ ತುಮಕೂರು ಕಡೆ ಹೊರಟವರು ಈಗ ಪರದಾಡ್ತಾ ಇದ್ದಾರೆ. ಸರ್ವೇ ಸಾಮಾನ್ಯ, ಏನು ಯಾವಾಗಲೂ ಇದ್ದಿದ್ದೇ ಇದು. ಅದರಲ್ಲಿ ಬೇರೆ ಈಗ ಹಬ್ಬ ಅಲ್ವಾ, ಸೊ ಇವತ್ತು ಸಾಟರ್ಡೆ ಬೇರೆ, ಜನ ಊರುಗಳ ಕಡೆ ಮುಖ ಮಾಡ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಅಫ್ಕೋರ್ಸ್ ತುಮಕೂರು ರಸ್ತೆ ಟ್ರಾಫಿಕ್ ಜಾಮ್. ಗಮನಿಸ್ತಾ ಇದ್ದೀವಿ, ಬೆಂಗಳೂರಿನಿಂದ ತುಮಕೂರು ಕಡೆಗೆ ಹೊರಟವರು ಪರದಾಡ್ತಾ ಇದ್ದಾರೆ. ಈಗ ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಆ ರಸ್ತೆಯಲ್ಲಿ ಹೋಗ್ಬಿಟ್ರೆ ಯಾಕಪ್ಪ ಹೋದ್ವಿ ಅಂತ ಅನ್ಸೋಗ್ಬಿಡುತ್ತೆ. ಬೆಂಗಳೂರಿಂದ ತುಮಕೂರು ಕಡೆಗೆ ಹೋಗೋರಾಗಿರ್ಬೋದು, ಆ ಕಡೆಯಿಂದ ಈ ಕಡೆ ಬೆಂಗಳೂರಿಗೆ ಬರೋರಾಗಿರ್ಬೋದು, ಭಾಳ ಕಷ್ಟ ಆಗೋಗ್ಬಿಡುತ್ತೆ ಆ ಭಾಗದಲ್ಲಿ. ಅಲ್ಲೊಂದು ಟೋಲ್ ಬರುತ್ತೆ, ಆ ಟೋಲ್ ದಾಟಿ ಮುಂದೆ ಬರೋವರೆಗೂ ಕೂಡ ಇದು ಹೈರಾಣನೇ. ಭಾಳಷ್ಟು ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಅಲ್ಲಿ. ಅದರಲ್ಲೂ ಈಗ ಹಬ್ಬ ಇರೋದ್ರಿಂದ ಬೇರೆ ಬೇರೆ ಊರುಗಳಿಗೆ ಬೆಂಗಳೂರಿನಿಂದ ಹೋಗ್ತಾ ಇದ್ದಾರೆ. ಸೊ ಈ ಬೆಂಗಳೂರು ಮೆಜೆಸ್ಟಿಕ್ ಬಿಟ್ಟರೆ ಈ ಪೀಣ್ಯ ರೋಡ್ ಏನಿದೆಯಲ್ಲ, ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜಾಮ್ ಇರುತ್ತೆ. ಅದಾದ ನಂತರ ತುಮಕೂರುವರೆಗೂ ಕೂಡ ಜಾಮ್ ಇದ್ದೇ ಇರುತ್ತೆ, ಟ್ರಾಫಿಕ್ ಜಾಮ್ ಯಾವಾಗಲೂ. ಅದರಲ್ಲೂ ಈ ಹಬ್ಬ ಹರಿದಿನಗಳ ಸಂದರ್ಭದಲ್ಲಂತೂ ಕೇಳಲೇಬಾರ್ದು, ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ಹಾಗಾಗಿನೇ ಆದಷ್ಟು ನೈಟ್ ಜರ್ನಿ ಮಾಡ್ತಾರೆ ಜನ. ಸೊ ನೈಟು ಒಂದು 3-4 ಗಂಟೆಗೂ ಕೂಡ ಟ್ರಾಫಿಕ್ ಆಗಿರೋದನ್ನು ನಾವು ಗಮನಿಸಿದ್ದೀವಿ ಆ ಒಂದು ರಸ್ತೆಯಲ್ಲಿ. ಸೊ ಈಗ ಹಗಲು ಈ ರೀತಿಯಾಗಿ ಟ್ರಾಫಿಕ್ ಆಗಿರೋದ್ರಿಂದ ಬಹಳಷ್ಟು ಸಮಸ್ಯೆ ಉಂಟಾಗಿದೆ.